ಪರಮಹಾಣಿ ಪರಿಚರು ಬಂದ ಪಿತಾನೇಕ ಪುತ್ರನು ಅತಿ ಸುಂದರಂಗನು ಪಿತಾನೇಕ ಪುತ್ರನು ಅತಿ ಸುಂದರಂಗನು ಕೂಡಿತರಿಂದ ಮಾಡಿ ಪಡಿಸಲು ಮಾಡಿ ಪಡಿಸಲು ಒಳಗಿದ್ದೀನಿ ಸರ್, ಒಳಗಿದ್ದೀನಿ. ಎಲ್ಲ ಪಾಲನಾ ಸಮಿತಿಯ ಸದಸ್ಯರು ಮುಂದಿನ ವರ್ಷದ ಮೆಸೇಜ್ ಅನ್ನು ಮುಂದಿನ ಈಗ ನಾನು ನಿಮಗೆ ಮೊದಲಾಗಿ ಒಂದು ಪ್ರಶ್ನೆ ಹೇಳ್ತೇನೆ. ಯೇಸು ಕ್ರಿಸ್ತ ಜನಿಸಿದ ನಂತರ ಎಷ್ಟು ಗಂಟೆಗೆ 3 ರಾಯರು ಬಂದು ತಮ್ಮ ಕಾಣಿಕೆಯನ್ನು ಕ್ರಿಸ್ತ ಯೇಸುವಿಗೆ ಅರ್ಪಿಸಿದರು? When did the 3 kings came and visited and paid homage to baby Jesus? 13 days. Yes, hello. 13ನೇ ದಿನಕ್ಕೆ 3 ರಾಯರು ಬಂದು ಯೇಸು ಕ್ರಿಸ್ತನಿಗೆ ತಮ್ಮ ಕಾಣಿಕೆಯನ್ನು ಅರ್ಪಿಸಿದರು. ಇವತ್ತು 3 ರಾಯರು ನಮ್ಮ ದೇಶದ ಕರ್ನಾಟಕ ಕಿರೀಟ ಎಂದು ಹೇಳುವ ಬೀದರ್ ಜಿಲ್ಲೆಯಲ್ಲಿ ಸೇಗರ ಇದರಲ್ಲಿ ನಿಮ್ಮ ಮುಂದೆ ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಜೋರಾದ ಚಪ್ಪಲೆಯಿಂದ
ಅವರು ಇಲ್ಲಿ ಬಂದ ಕಾರಣ ಅವರ ಹೆಸರು ಎಲ್ಲಿಂದ ಬಂದರು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಹೆಸರೇ ಶೋಪ್ಶಿಯೆ, ಇವರ ಹೆಸರು ಮೆಲ್ಕಿಯೋರ್. ಚೇರಾ ನಯಂದೀನ್, ಇವರು ನಿಮ್ಮೆಲ್ಲರನ್ನು ಕಾಣಲು ಬಂದಿದ್ದಾರೆ. ಪಿಯಾನಿ ಇಸ್ರಾಫಿಲ್ ಉಸ್ರಾಫಿಲ್, ಲೋಡಿಸ್ ಮುಬಾರಕ್, ಸಾಲಿನೋ ಮುಬಾರಕ್. ಇವರು ನಿಮಗೆ ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸಲು, ಅದೇ ರೀತಿ ಈ ನೂತನ ವರ್ಷದಲ್ಲಿ ನೀವು ಹಾಕಿಕೊಂಡ ಯೋಜನೆಗಳು ಯಶಸ್ವಿಯಾಗಲೆಂದು ಆಶೀರ್ವದಿಸಲು ಬಂದಿದ್ದಾರೆ. ಇದೀಗ ಎರಡನೆಯರು ಮುಗಸ್ ನೀಕಾ, इसमें बुआ बेताज़र, ಇವರ ಹೆಸರು ಎಂತಾಜರ್. ಅಲ್ ಅದ್ರಕ್ ಆಯುರೀಸ್, नासिर तशरफना वड़ैना वड़ैना. ಇವರು ಇಲ್ಲಿ ಬಂದ ಕಾರಣ ಉದ್ದೇಶ ಏನಂದ್ರೆ ಇಲ್ಲಿ ನೆರೆದಿರುವಂತಹ ಪ್ರತಿಯೊಂದು ಕುಟುಂಬದ ಮೇಲೆ ಕೂಡ ದೇವರ ಆಶೀರ್ವಾದವನ್ನು ದಯಪಾಲಿಸಲಿ ಎಂದು ಹೇಳಲು ಬಂದಿದ್ದಾರೆ. ಇದೀಗ ಮೂರನೆಯವರು आपका नाम क्या है? मेरा नाम कैस्पर है। आप कहाँ से आए हो? मैं भारत से आया हूँ। आप यहाँ हमारे चर्च में लोगों के लिए क्या संदेश लाए हैं? मैं इस साल 2025 में आप सभी के लिए यह कामना लाना चाहता हूँ कि आप ये साल खुशियाँ भरी, आनंद में, अच्छी देखभाल, समझदारी और एक दूसरे के साथ अच्छे रिश्ते बनी रहे. ನಮಗೋಸ್ಕರ ಮೂವರು ಪಂಡಿತರು ನಮ್ಮ ಸೆಕೆಂಡ್ ಹಾಫ್ ಸೆಕ್ಷನ್ ಬಂದಕ್ಕೋಸ್ಕರ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಕಾಲದ ಸಮಿತಿಯ ಸದಸ್ಯರು ಮೂರು ಜ್ಞಾನಿಗಳ ಮಹೋತ್ಸವ ಎಂದು ಕರೆಯುತ್ತಾರೆ. ಪರ್ಷಿಯನಾಡಿನಿಂದ ಬಂದಂತ ಬೆಲ್ಕಿಯೋರ್, ಭಾರತದಿಂದ ಬಂದಂತ ಕ್ಯಾಸ್ಪರ್ ಹಾಗೂ ಅರಬಿಯದಿಂದ ಬಂದಂತ ಬಾಲ್ಕಾಸರ್, ಇವರೇ ಆ ಮೂರು ಜ್ಞಾನಿಗಳು. ಈ ಮೂರು ನಕ್ಷತ್ರ ನೆರವೇರಿನಿಂದ ಮಾತವೇಸುವನ್ನು ಕಂಡು ನಮಿಸಲು ಬಂದಿದ್ದರು. ಇವರು ತನ್ನಂತ ಮೂರು ಕಾಣಿಕೆಗಳು ಚಿನ್ನ, ಧೂಪ ಮತ್ತು ರಕ್ತ ಗೋಳಗಳಲ್ಲಿ ಚಿನ್ನ ಏಸು ಅರಸನೆಂದು, ಧೂಪ ಏಸು ಯಾಜಕನೆಂದು, ಹಾಗೆ ರಕ್ತಗೋಳ ಏಸು ಪ್ರವಾದಿಯೆಂದು ಸಾರು ಹೇಳುತ್ತದೆ. ನಕ್ಷತ್ರದ ಹಾದಿಯಲ್ಲಿ ಹಿಡಿದು ಯೇಸುವನ್ನು ನಮಿಸಲು ಬಂದಂತ ಈ ಮೂವರು ಜ್ಞಾನಿಗಳಿಗೆ ನಮ್ಮ ಪಡೆದು ಅದೇ ಅನುಭವವನ್ನು ಇದರಿಂದ ಸಾರೋಣ. ಮತ್ತೊಬ್ಬರ ಜೀವನಕ್ಕೆ ನಾವು ಭರವಸೆಯನ್ನು, ಸಾಂತ್ವನವನ್ನು, ವಿಶ್ವಾಸವನ್ನು ತರುವಂತ ಒಂದು ನಕ್ಷತ್ರವಾಗಿ ಎಲ್ಲರನ್ನು ಯೇಸು ಕಡೆಗೆ ಸೆಳೆದು ಸಾಧನಗಳಾಗೋಣ. Is the Greek word which means manifestation, that is the appearing of something or of someone previously unknown. Is Jesus, and we are celebrating his manifestation, which was unknown to man until he came into the world. The purpose of today's feast is therefore to praise God for the way in which Jesus manifested himself to wise men and to all of us. Let us acknowledge God's presence and participate worthily in this Eucharistic celebration. ವ್ಯಾಟಿಕನ್ನಲ್ಲಿ ಪ್ರಪಂಚದ ಎಲ್ಲಾ ಭಕ್ತ ಜನರಿಗಾಗಿ ಜುಬಿಲಿ ವರ್ಷವನ್ನು ಪೋಪ್ ಫ್ರಾನ್ಸಿಸ್ ಅವರು ಉದ್ಘಾಟಿಸಿದರು. ಬೀದರ್, ಕಲಬುರಗಿ, ಯಾದಗಿರ್ ಮತ್ತು ಬಿಜಾಪುರ ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ಗುಲ್ಬರ್ಗಾ ಧರ್ಮಕ್ಷೇತ್ರದಲ್ಲಿ
ಪೂಜ್ಯ ಬಿಷಪ್ ರಾಬರ್ಟ್ ಮೈಕಲ್ ಮಿರಾಂಡ ಅವರು ಕಲಬುರಗಿಯ ದೇವಮಾತೆಯ ದೇವಾಲಯದಲ್ಲಿ ಡಿಸೆಂಬರ್ 29ರಂದು ಈ ಜುಬಿಲಿ ವರ್ಷವನ್ನು ಉದ್ಘಾಟಿಸಿದರು. ಇಂದು ತಾರೀಖು 5 ಜನವರಿ ಎಲ್ಲಾ ಚರ್ಚುಗಳಲ್ಲಿ ಜುಬಿಲಿ ವರ್ಷದ ಉದ್ಘಾಟನೆ ಆಗಲಿದೆ. ಪ್ರತಿ 100, 50, 25 ವರ್ಷಗಳನ್ನು ಜುಬಿಲಿ ವರ್ಷವೆಂದು ಆಚರಿಸುವುದು ವಾಡಿಕೆ. ಬೈಬಲ್ ಅಲ್ಲಿ ಹೇಳಿರುವಂತೆ ಜುಬಿಲಿ ವರ್ಷವು ಕ್ಷಮೆಯ, ಬಿಡುಗಡೆಯ ಮತ್ತು ಹೊಸ ಭರವಸೆಯ ವರ್ಷವಾಗಿದೆ. ಲೂಕನ ಶುಭ ಸಂದೇಶ ಅಧ್ಯಾಯ 4 ವಾಕ್ಯ 18ರಲ್ಲಿ ದೇವರ ಆತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರನ್ನು ಅಭಿಷೇಕಿಸಿದ್ದಾರೆ, ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲೆಂದು, ಶೋಷಿತರಿಗೆ ಸ್ವತಂತ್ರ ನೀಡಲು, ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ ಎಂದು ಯೇಸು ಸ್ವಾಮಿ ಘೋಷಣೆ ಮಾಡಿದರು. ತಂದೆಯಾದ ದೇವರು ಯೇಸುವನ್ನು ಈ ಲೋಕಕ್ಕೆ ಕಳಿಸುವ ಉದ್ದೇಶವೇ ಜನರಿಗೆ ಬಿಡುಗಡೆಯನ್ನು, ಸಾಂತ್ವನವನ್ನು, ಭರವಸೆಯನ್ನು ನೀಡಲು. ಅದೇ ರೀತಿ ಈ ಜುಬಿಲಿ ವರ್ಷವನ್ನು ನಮ್ಮ ಸೇಕ್ರೆಡ್ ಹಾರ್ಟ್ ಚರ್ಚ್ ಬೀದರ್ನಲ್ಲಿ ನಾವು ಉದ್ಘಾಟನೆ ಮಾಡುವಾಗ, ಆಚರಣೆ ಮಾಡುವಾಗ ಭರವಸೆ ಕಳೆದುಕೊಂಡಿರುವ ಜನರಿಗೆ, ರೋಗದಿಂದ, ಪಾಪದಿಂದ, ಯುದ್ಧ ಭೀತಿಯಿಂದ ಜೀವಿಸುವ ಜನರಿಗೆ ಹೊಸ ಭರವಸೆ ಕೊಡಲು ದೇವರ ಸೇವಕಿಯಾಗಿರುವಂತಹ ಧರ್ಮಸಭೆ, ಪ್ರಭು ಯೇಸುವಿನ ಹಿಂಬಾಲಕರಾದ ನಾವು ಸಕಲ ಜಾತಿ ಕುಲಗೋತ್ರದ ಜನರಿಗೆ ದೇವರ ಪ್ರೀತಿ, ಕ್ಷಮೆ ಮತ್ತು ಭರವಸೆಯ ಸಂದೇಶವನ್ನು ತಾನು ಜೀವಿಸುವ ಪರಿಸರದಲ್ಲಿ ಕೊಡಲು ಧರ್ಮಸಭೆ ನಮಗೆ ಕರೆ ನೀಡುತ್ತದೆ. ಇಂದು ಈ ಮೂಲಕ ನಾವು ಜುಬಿಲಿ ವರ್ಷವನ್ನು ಈಗ ಉದ್ಘಾಟಿಸಲಿದ್ದೇವೆ. ಆದುದರಿಂದ ಇಲ್ಲಿ ನೆರೆದಿರುವ ನಿಮಗೆಲ್ಲರಿಗೂ ಈ ಜುಬಿಲಿ ವರ್ಷದ ಶುಭಾಶಯವನ್ನು ಕೋರುವಾಗ, ನಮ್ಮ ಜೊತೆ ಇಂದು ಬಂದು ಈ ಸಂದೇಶವನ್ನು ಕೊಡುತ್ತಿರುವಂತಹ ಪತ್ರಿಕಾ ಸಿಬ್ಬಂದಿಗಳಿಗೆ ನಾವು ತುಂಬ ಹೃದಯದಿಂದ ಕೃತಜ್ಞತೆ ಸಲ್ಲಿಸುತ್ತೇವೆ. ಎಲ್ಲರೂ ಕೈ ಚಪ್ಪಾಳೆ ತಟ್ಟಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ದೇವರು ಅವರೆಲ್ಲರನ್ನು, ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಒಂದು ನಿಮಿಷ ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, 2025 ಈ ಜುಬಿಲಿ ವರ್ಷವು ಪ್ರತಿಯೊಬ್ಬರಿಗೆ ಶಾಂತಿ, ಸಮಾಧಾನದ ವರ್ಷವಾಗಲಿ. ಪ್ರತ್ಯೇಕವಾಗಿ ಕಣ್ಣೀರಿನಿಂದ, ಕಷ್ಟದಿಂದ, ರೋಗದಿಂದ ಬಳಲುವವರಿಗೆ ಬಿಡುಗಡೆ ಮತ್ತು ಸಾಂತ್ವನದ ವರ್ಷವಾಗಲಿ. ಈ ಪ್ರಾರ್ಥನೆಯನ್ನು ಪ್ರಭು ನಿಮ್ಮ ಪವಿತ್ರ ನಾಮದಲ್ಲಿ ಮಾಡಿದ್ದೇವೆ, ಆಮೇಲೆ. ಈಗ ಪತ್ರಿಕಾ ಸಿಬ್ಬಂದಿಗಳಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುವಾಗ ನಮ್ಮ ಕಾರ್ಯದರ್ಶಿಯವರು ಈ ಒಂದು ಸಂದೇಶವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ವಿನಂತಿ.